ನಮಗಾಗಿ ಮತ್ತೆರಡು ಗೀತೆಗಳನ್ನ ಆಗು ಮಾಡಿಕೊಡ್ತಿದ್ದಾರೆ ಶ್ರೀ ವಿದ್ಯಾಭೂಷಣ ಅವರು. ರಾಘವೇಂದ್ರ ಪರಿಪಾಲಿಸು ರೋಗಗರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ರೋಗಗರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ರಾಘವೇಂದ್ರ ಪರಿಪಾಲಿಸು ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತ ವಿನೂತ ಮಾತಲಾಲಿಸೋ ಸಂತ ವಿನೂತ ಮಾತಲಾಲಿಸೋ ಸಂತ ವಿನೂತ ಮಾತಲಾಲಿಸೋ ರೋಗಗರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸೋ. ಪಾವನ ಗಾತ್ರ ಸುದೇವ ವರನಿ ಪಾವನ ಗಾತ್ರ ಸುದೇವ ವರನಿ ಪಾವನ ಗಾತ್ರ ಸುದೇವ ವರನಿ ತವ ಸೇವಕ ಜನರೊಳಗೆ ಆಡಿಸೋ ಪಾವನ ಗಾತ್ರ ಸುದೇವ ವರನಿ ತವ ಸೇವಕ ಜನರೊಳಗೆ ಆಡಿಸೋ ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ವಿಠಲ ವಿಠಲ ಪ್ರಿಯ ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ ರೋಗಗರನೆ ಕೃಪಾ ಸಾಗರ ಶ್ರೀ ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸು ಪರಿಪಾಲಿಸು ಪಾಲಿಸು ಇಂಥ ಭಕ್ತಿಪೂರಿತ ಬೇಡಿಕೆಗೆ ರಾಯರು ಹೂ ಅನ್ನದೇ ಇರ್ತಾರೆ. ಅಂಥದೊಂದು ಭಕ್ತಿ ಸುಧೆಯನ್ನ ಈ ದಿನ ಈ ಮಹೋತ್ಸವದಲ್ಲಿ ನಮಗಾಗಿ ಆಗು ಮಾಡಿಕೊಟ್ಟಿದ್ದಾರೆ ಶ್ರೀ ವಿದ್ಯಾಭೂಷಣರು. ಅವರಿಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳು. ಗೌರವ ಸಮರ್ಪಣೆಯನ್ನ ಮತ್ತೊಮ್ಮೆ ಶ್ರೀ ಪಟ್ಟಾಭಿರಾಮ್ ಹಾಗೂ ಸುರೇಶ್ ಅವರು ಒಟ್ಟಾಗಿ ನಡೆಸಿಕೊಡ್ಬೇಕಾಗಿ ಗುರುವಾರದ ಈ ದಿನ ಭವರೋಗ ಹರಣ ಧ್ಯಾನ ಗಾಯನದ ಮುಖ್ಯನ ಶ್ರೀ ವಿದ್ಯಾಭೂಷಣರು ತಮ್ಮ ಉಪಸ್ಥಿತಿಯಿಂದ ತಮ್ಮ ಈ ಗಾನಾಮೃತದಿಂದ ಈ ಸಭೆಗೆ ಈ ಮಹೋತ್ಸವಕ್ಕೆ ಹೆಚ್ಚಿನ ಘನತೆಯನ್ನು ತಂದಿದ್ದಾರೆ. ಅವರಿಗೆ ನಾವು ಋಣಿಗಳು. ನಮ್ಮ ಗೌರವಪೂರ್ವಕ ವಂದನೆ ಇದೀಗ ಸಂದಾಯವಾಗಿದೆ.
ವಾದ್ಯ ಸಹಕಾರ ನೀಡಿದಂತಹ ಕಲಾವಿದರು ಸಹ ಈ ನಮ್ಮ ಕೃತಜ್ಞತಾ ಕಾಣಿಕೆಯನ್ನ ಸ್ವೀಕರಿಸಿದರು. ಇನ್ನು ಮುಂದಿನ ಹಂತದ ಫಲಕ ವಿತರಣೆಯ ಕಾರ್ಯಕ್ಕೆ ನಾವು ಸಜ್ಜು. ಇದನ್ನ ನಟ ನಿರ್ಮಾಪಕ ಶ್ರೀ ರಾಮ್ ಕುಮಾರ್ ನಮಗಾಗಿ ನಡೆಸಿಕೊಡ್ಬೇಕಾಗಿ ಕೋರಿಕೆ. ನಾಯಕ ನಟ ಶಿವರಾಜ್ ಕುಮಾರ್ ತಮ್ಮ ಸಾರ್ಥಕ ಅನುಭವವನ್ನ ಹಂಚಿಕೊಳ್ಳಲು ಮರೆಯಲಿಲ್ಲ. ಅಪ್ಪಾಜಿ ಸಿನಿಮಾ ನೋಡಿದ ಮೇಲೆ ಗೊತ್ತಾಯ್ತು, ಓಕೆ ರಾಘವೇಂದ್ರ ಸ್ವಾಮಿ ಹಿಂಗಿರ್ಬೋದೇನೋ ಅಂತ. ಸತ್ಯವಾಗಿ ನಮ್ಮ ತಂದೆ ಮಾಡಿದ್ರೆ ಅನ್ನೋದಕ್ಕೋಸ್ಕರ ಅಲ್ಲ, ಬಟ್ ಆ ಸಿನಿಮಾ ನೋಡ್ತಿದ್ದಂಗೆ ಅಪ್ಪಾಜಿ ಪಿಕ್ಚರ್ ಬೇರೆ ಪಿಕ್ಚರ್ ನೋಡೋದಕ್ಕೂ ಆ ಪಿಕ್ಚರ್ ನೋಡೋದಕ್ಕೂ ಒಂದು ವಿಪರೀತವಾದ ಒಂದು ಬೇರೆ ತರವಾದ ಒಂದು ಇದು. ಯಾಕೆ ನಾವು ಅವಾಗ ಚಿಕ್ಕ ವಯಸ್ಸು, ನಮ್ಗೆ ಅಪ್ಪಾಜಿ ನಮ್ಮ ಜೊತೆಲ್ಲ ಹೆಂಗಿದ್ರು ಅಂತ ನಮಗೆ ಜ್ಞಾಪಕ ಇಲ್ಲ. ಅಪ್ಪಾಜಿ ಯಾವ ರೀತಿ ಅದಕ್ಕೆ ಅವರು ಪ್ರಿಪೇರ್ ಮಾಡ್ಕೊಂಡಿದ್ದು ಗೊತ್ತಾಗಲ್ಲ. ಕೆಲವರು ಹೇಳ್ತಾರೆ ಅವರು ಒಂದು 3-4 ತಿಂಗಳು ಏನು ಬೇರೆ ಬಟ್ಟೆ ಆಗ್ತಿರ್ಲಿಲ್ಲ, ಮಾಂಸಾಹಾರ ಕೂಡ ಸೇವಿಸಲ್ಲ, ಅಷ್ಟೊಂದು ಆ ರೀತಿ ಒಂದು ಇದನ್ನ ಬಂದ್ಬಿಟ್ಟು ನಾವು ನೋಡಿದಾಗ ಒಂದು ರಾಘವೇಂದ್ರ ಸ್ವಾಮಿ ನೋಡ್ದಂಗೆ ಆಯ್ತು. ಆಮೇಲೆ ನಾವು ಮಂತ್ರಾಲಯ ಅನ್ನೋದು ನಮ್ಗೆ ಗೊತ್ತಾಗಿ ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಿದಾಗ ದೇವ್ರು ಅಂದ್ರೆ ಅದ್ರಲ್ಲಿ ಗೊತ್ತಾಗೋದು. ಮಂತ್ರಾಲಯಕ್ಕೆ ಹೋದ ತಕ್ಷಣ ಯಾಕೆ ಅಪ್ಪಾಜಿಗೆ ಅಷ್ಟು ಈಸಿ ಬಂತು ಅಂದ್ರೆ ಅಪ್ಪಾಜಿಗೂ ರಾಘವೇಂದ್ರ ಸ್ವಾಮಿಗೆ ಏನೋ ಒಂದು ಸಂಬಂಧ ಇತ್ತು ಅಂತ ಕಾಣುತ್ತೆ. ಬಹುಶಃ ಅದಿಲ್ಲದೆ ಹೋದ್ರೆ ಅಪ್ಪಾಜಿಗೆ ಅಪ್ಪಾಜಿ ನೋಡಿದಾಗ ನಮ್ಗೆ ದಿಢೀರಂತೆ ನಮ್ಗೆ ಇಲ್ದೇ ಒಂದು ಪವರ್ ಬಂದ್ಬಿಡೋದು, ಒಂದು ಭಯ ಆಗೋದು ಅಪ್ಪಾಜಿ ನೋಡಿದಾಗ. ಅದಕ್ಕೆ ತಂದೆ ತಾಯಿಗಳು ಭಯ ಬರೋದು ಯಾಕಂದ್ರೆ ದೈವಾಂಶ ಇದ್ದಾಗಲೇ ಅದು ಬರೋದು. ಐ ಥಿಂಕ್ ಅಪ್ಪಾಜಿ ಆ ರೂಪದಲ್ಲಿ ಇದ್ರು. ಆಮೇಲೆ ಇವತ್ತು ಅದನ್ನ ಬಂದ್ಬಿಟ್ಟು ಈಗಿನ ಜನರೇಷನ್ಲಿ ಒಂದು ಧಾರಾವಾಹಿ ಮೂಲಕ ಎಲ್ಲರಿಗೂ ತಿಳಿಸೋದಿಲ್ಲ, ಬಹಳ ಕಷ್ಟವಾದ ವಿಷಯ. ಅದನ್ನ ಬಂದ್ಬಿಟ್ಟು ಪಟಾಭಿರಾಮ್ ಅವರು ಚಾಲೆಂಜಿಂಗ್ ಆಗಿ ತಗೊಂಡು ಆ ಭಕ್ತಿ ಇನ್ನೂ ಇದೆ, ನಮ್ಮಲ್ಲಿ ಇದೆ, ನಮ್ಮ ಜನರಲ್ಲಿ ಭಕ್ತಿ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇವತ್ತು ಏನೇ ಮಾಡಿದ್ರು ಬಹಳ ಸುಂದರವಾದ ಒಂದು ಪ್ರೋಗ್ರಾಮ್ ಬಂದು ಅದು ನಮ್ಮ ಕರ್ತವ್ಯ, ಬಂದು ನಾವು ಅವ್ರ ಜೊತೆಲಿ ಒಂದು ಈ ಸಮಾರಂಭದಲ್ಲಿ ಒಂದು ಪಾಲ್ಗೊಳ್ಬೇಕಾದ ನಮ್ದು ಕರ್ತವ್ಯ, ಒಂದು ಡ್ಯೂಟಿ ಅಂತ ಭಾವಿಸ್ತೇನೆ. ಇದ್ರಲ್ಲಿ ಏನಂದ್ರೆ ಹೆಚ್ಚಾಗಿ ಹೊಸಬರು ಕಲಾವಿದರಿದ್ದಾರೆ, ಹೊಸಬ ಕಲಾವಿದರನ್ನ ಇಟ್ಕೊಂಡು ಇಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಜನಗಳು. ಐ ಥಿಂಕ್ ಎಲ್ಲ ಹೊಸ ಕಲಾವಿದರನ್ನ ಬಹಳ ಚೆನ್ನಾಗಿ ಆರಾಧಿಸಿದ್ದಾರೆ. ಯಾಕಂದ್ರೆ ಆ ಪಾತ್ರಕ್ಕೆ ನೋಡಿ ರಾಘವೇಂದ್ರ ಸ್ವಾಮಿ ಮಾಡಿದ ಹುಡುಗ ನನಗೆ ಒಂದ್ಸತಿ ದೇವ್ರೇ ನೋಡ್ದಂಗೆ ಆಗೋಯ್ತು. ಖಂಡಿತ ಅದು ನನಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಐ ಥಿಂಕ್ ಇಟ್ಸ್ ವೆರಿ ನೈಸ್. ಇನ್ನು 260 ಅಲ್ಲ, ಇನ್ನು 500 ಆಗಲಿ.